ಹಾಯ್ ಆಲ್, ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರವೆ ಗಂಜಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಮಗೆ ಬೇಕಿದ್ರೆ ದ್ರಾಕ್ಷಿ ಗೋಡಂಬಿ ಎರಡೂ ಆ್ಯಡ್ ಮಾಡ್ಕೋಬೋದು. ನಾನಿವತ್ತು ಗೋಡಂಬಿ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಫುಲ್ ಫ್ರೈ ಮಾಡಿಕೊಂಡು ಮತ್ತು ಸಣ್ಣ ರವೆ ಒಂದು 3 ರಿಂದ 4 ಸ್ಪೂನಷ್ಟು ಸಣ್ಣ ರವೆ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಕಡಿಮೆನೇ ತೊಗೊಂಡಿದ್ದೀನಿ. ಗಂಜಿಗೆ ನೀರು ಸ್ವಲ್ಪ ಜಾಸ್ತಿ ಇರಬೇಕು, ರವೆ ಸ್ವಲ್ಪ ಕಡಿಮೆ ಇರಬೇಕು. ಅದಕ್ಕೋಸ್ಕರ ನಾನು ರವೆ ಸ್ವಲ್ಪ 1-2-3 ಸ್ಪೂನ್ಸ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ತೊಗೊಂಡು ಈಗ ನೀರು ಕಾಯಿಸ್ಕೊಳ್ಳೋಕೆ ಇಕ್ಕಿದ್ದೀನಿ. ನೀರು ಮೆಜರ್ಮೆಂಟ್ ಅಂತ ಏನಿಲ್ಲ, ನೀವು 3 ಸ್ಪೂನು ರವೆಗೆ ಒಂದು 3 ರಿಂದ 4 ಲೋಟ ಅಷ್ಟು ನೀರು ಕೂಡ ಇಟ್ಬೋದು. ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಹಂಗೆ. ತೆಳೀದು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೋಬೋದು, ಇಲ್ಲ ನಿಮಗೆ ಸ್ವೀಟ್ ಇಷ್ಟಪಡೋಂಗಿದ್ರೆ ಸಕ್ಕರೆ ಹಾಕ್ಕೋಬೋದು. ನಾನು ಇವತ್ತು ಉಪ್ಪು ಹಾಕಿ